ಪ್ರಿಯ ಭಕ್ತರೇ, ರಾಮಾಯಣದ ಅನೇಕ ಕಥೆಗಳ ನಡುವೆ ನಮ್ಮ ಹೃದಯವನ್ನು ಮೃದುವಾಗಿಸುವ ಒಂದು ಅಪರೂಪದ ಭಕ್ತಿ ಕಥೆ ಇಲ್ಲಿದೆ. ಇದು ಒಂದು ನವಿಲಿನ ಕಥೆ, ಒಂದು ತ್ಯಾಗದ ಕಥೆ, ಒಂದು ದೈವ ವಾಗ್ದಾನದ ಕಥೆ. ಅಯೋಧ್ಯೆಯ ಮಹಾರಾಜನಾದ ಶ್ರೀರಾಮನು ತಂದೆಯ ವಾಗ್ದಾನಕ್ಕಾಗಿ ವನವಾಸಕ್ಕೆ ತೆರಳಿದನು. ಅವನೊಂದಿಗೆ ಸೀತಾದೇವಿ ಮತ್ತು ಭಕ್ತಿಯ ಪ್ರತಿರೂಪ ಲಕ್ಷ್ಮಣ ಕೂಡ ತೆರಳಿದರು. ಅರಣ್ಯ ಜೀವನ ಸುಲಭವಲ್ಲ. ಕಾಡಿನ ಉಷ್ಣತೆ, ಕಂಟಕಮಯ ದಾರಿ, ಆಹಾರದ ಕೊರತೆ. ಒಂದು ದಿನ ತೀವ್ರ ಬಿಸಿಲು. ಸೀತೆಗೆ ದಾಹವಾಯಿತು. ಅವಳ ತುಟಿಗಳು ಒಣಗಿದವು. ಅವಳ ಕಣ್ಣುಗಳಲ್ಲಿ ದೌರ್ಬಲ್ಯ. ರಾಮನ ಹೃದಯ ಕಲುಕಿತು. ಅವನು ಸುತ್ತಲೂ ನೋಡಿದನು. ಎಲ್ಲೆಡೆ ಕಾಡು ಮಾತ್ರ. ಆ ಕ್ಷಣದಲ್ಲಿ ಮರ್ಯಾದಾ ಪುರುಷೋತ್ತಮನು ತನ್ನ ಧನುಸ್ಸನ್ನು ನೆಲದ ಮೇಲೆ ಇಟ್ಟು ಕಣ್ಣು ಮುಚ್ಚಿ ಪ್ರಾರ್ಥಿಸಿದನು. ಓ ವನದೇವ, ನಮ್ಮ ದಾರಿಯನ್ನು ಸುಲಭಗೊಳಿಸು. ನೀರಿರುವ ಸ್ಥಳದತ್ತ ನಮ್ಮನ್ನು ನಡೆಸು. ಅವನ ಧ್ವನಿ ಭಕ್ತಿಯಿಂದ ತುಂಬಿತ್ತು. ಆಗ ಹಸಿರು ಕಾಡಿನ ಮಧ್ಯದಿಂದ ಒಂದು ನವಿಲು ನಿಧಾನವಾಗಿ ನಡೆದುಕೊಂಡು ಬಂತು. ಅದರ ರೆಕ್ಕೆಗಳು ಸೂರ್ಯಕಿರಣದಲ್ಲಿ ಮಿನುಗುತ್ತಿತ್ತು. ಅದರ ಕಣ್ಣುಗಳಲ್ಲಿ ವಿನಮ್ರತೆ. ನವಿಲು ರಾಮನ ಮುಂದೆ ತಲೆ ತಗ್ಗಿಸಿತು. ಪ್ರಭು, ಸ್ವಲ್ಪ ದೂರದಲ್ಲಿ ಜಲಾಶಯವಿದೆ. ನಾನು ದಾರಿ ತೋರಿಸುತ್ತೇನೆ. ಆದರೆ ಅದು ತಡಕಾಡುತ್ತಾ ಹೇಳಿತು, ನನ್ನಿಂದ ಏನಾದರೂ ತಪ್ಪಾದರೆ ದಯವಿಟ್ಟು ಕ್ಷಮಿಸಿರಿ. ರಾಮನು ಆಶ್ಚರ್ಯದಿಂದ ಕೇಳಿದನು, ನೀನೇಕೆ ಹೀಗೆ ಹೇಳುತ್ತಿರುವೆ? ನವಿಲು ಉತ್ತರಿಸಿತು, ನಾನು ಹಾರುತ್ತೇನೆ, ನೀವು ನಡೆದುಕೊಂಡು ಬರುತ್ತೀರಿ. ನಾನು ಹಾರುವಾಗ ನನ್ನ ರೆಕ್ಕೆಗಳು ದಾರಿಯಲ್ಲಿ ಬೀಳಬಹುದು. ಅದು ನಿಮಗೆ ತೊಂದರೆಯಾಗಬಹುದು. ರಾಮನು ಮೃದುವಾಗಿ ನಕ್ಕನು, ನಿನ್ನಿಂದ ನಮಗೆ ಸಹಾಯವೇ ಸಿಗುತ್ತದೆ, ತೊಂದರೆಯಲ್ಲ. ನವಿಲು ಆಕಾಶಕ್ಕೆ ಹಾರಿತು. ಅದರ ರೆಕ್ಕೆಗಳು ಹರಡಿದವು. 1, 2, 3 ರೆಕ್ಕೆಗಳು ನೆಲದ ಮೇಲೆ ಬೀಳತೊಡಗಿದವು. ಅವುಗಳು ದಾರಿಯಾಗಿ ರೂಪುಗೊಂಡವು. ರಾಮ, ಸೀತಾ, ಲಕ್ಷ್ಮಣ ಅವುಗಳನ್ನು ಅನುಸರಿಸಿದರು. ಆ ದಾರಿಯವರನ್ನು ಒಂದು ಸ್ವಚ್ಛ ಜಲಾಶಯದತ್ತ ಕರೆದೊಯ್ಯಿತು. ಸೀತಾ ನೀರು ಕುಡಿದಳು. ರಾಮನ ಮುಖದಲ್ಲಿ ಶಾಂತಿ. ಆದರೆ ನವಿಲಿನ ಬಗ್ಗೆ ಒಂದು ನಂಬಿಕೆಯಿದೆ. ಅದು ತನ್ನ ಇಚ್ಛೆಗೆ ವಿರುದ್ಧವಾಗಿ ರೆಕ್ಕೆಗಳನ್ನು ಹರಡಿದರೆ ಅದರ ಪ್ರಾಣ ಹೋಗುತ್ತದೆ. ನವಿಲು ರಾಮನಿಗಾಗಿ ಸೀತೆಯ ದಾಹ ತೀರಿಸಲು ತನ್ನ ಜೀವವನ್ನೇ ಅರ್ಪಿಸಿತು. ಅದು ನೆಲಕ್ಕೆ ಬಿದ್ದಿತು. ರಾಮನು ತಕ್ಷಣ ಅದನ್ನು ತನ್ನ ಮಡಿಲಿಗೆ ತೆಗೆದುಕೊಂಡನು. ನವಿಲಿನ ಉಸಿರು ನಿಧಾನವಾಗಿ ಕಡಿಮೆಯಾಗುತ್ತಿತ್ತು. ಆದರೂ ಅದರ ಕಣ್ಣುಗಳಲ್ಲಿ ಆನಂದವಿತ್ತು. ಅದು ಮನದಾಳದಲ್ಲಿ ಹೇಳಿತು, ಜಗದ್ದ ದಾಹ ತೀರಿಸುವ ಭಗವಂತನ ದಾಹ ತೀರಿಸುವ ಭಾಗ್ಯ ನನಗೆ ಸಿಕ್ಕಿದೆ. ರಾಮನ ಕಣ್ಣುಗಳು ತೇವಗೊಂಡವು. ಅವನು ನವಿಲಿಗೆ ಆಶೀರ್ವದಿಸಿದನು, ನೀನು ನಮ್ಮಿಗಾಗಿ ಪ್ರಾಣ ಅರ್ಪಿಸಿದ್ದೀಯ. ನಾನು ನಿನ್ನ ಋಣಿ. ಮುಂದಿನ ಅವತಾರದಲ್ಲಿ ನಿನ್ನ ಋಣ ತೀರಿಸುತ್ತೇನೆ. ಅದು ರಾಮನ ದಿವ್ಯ ವಾಗ್ದಾನ. ಯುಗಗಳು ಕಳೆದವು. ದ್ವಾಪರ ಯುಗದಲ್ಲಿ ಅದೇ ಪರಮಾತ್ಮನು ಶ್ರೀಕೃಷ್ಣನಾಗಿ ಅವತರಿಸಿದನು. ವೃಂದಾವನದಲ್ಲಿ ಬಾಸುರಿ ನುಡಿಸುತ್ತಾ ತನ್ನ ತಲೆಯ ಮೇಲೆ ನವಿಲುಗರಿಯನ್ನು ಧರಿಸಿದನು. ಅದು ಕೇವಲ ಅಲಂಕಾರ ಅಲ್ಲ, ಅದು ಕೃತಜ್ಞತೆಯ ಚಿಹ್ನೆ, ಒಂದು ನವಿಲಿನ ತ್ಯಾಗದ ಸ್ಮರಣೆ. ಈ ಕಥೆ ನಮಗೇನು ಹೇಳುತ್ತದೆ? ಭಕ್ತಿ ಎಂದರೆ ಪರಮ ಸಮರ್ಪಣೆ. ದೈವ ಕೃತಜ್ಞತೆಯನ್ನು ಮರೆಯುವುದಿಲ್ಲ. ನಾವು ಮಾಡಿದ ಸತ್ಯ ಸೇವೆಗೆ ಒಂದು ದಿನ ಫಲ ಸಿಗುತ್ತದೆ. ನವಿಲು ತನ್ನ ಪ್ರಾಣವನ್ನೇ ಕೊಟ್ಟಿತು. ರಾಮನು ತನ್ನ ವಾಗ್ದಾನವನ್ನು ನಿಭಾಯಿಸಿದನು. ಇದು ದೈವ ಪ್ರೀತಿ, ಇದು ಭಕ್ತಿ, ಇದು ಧರ್ಮದ ಮಹಿಮೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ.